ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಜಪಾನಿಂದ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನೋಡಿ ಸ್ನೇಹಿತರೆ, ನಮ್ಮದು ಫ್ರೆಂಡ್ ಒಂದು ಕಾರ್ ಬಂದುಬಿಡ್ತು ನೋಡಿ. ಒಳ್ಳೆ ಫಾರೆಸ್ಟ್ ಏರಿಯಾ. ಒಂದು ಬನ್ನು, ಒಂದು ಟೀ, ಕನ್ನಡದ ಕಂದ. ಒಳ್ಳೆ ತಿಂಡಿ ಆಯ್ತು ಇವಾಗ. ಆಮೇಲೆ ಇಲ್ಲಿ ನೋಡಿ ಫುಲ್ಲು ಫ್ಲಾಟ್. ಏನು ಹೈವೇ ಎಂಟ್ರ್ ಆಗ್ಬೇಕು, ಅಲ್ಲಿ ಎಲ್ಲೋ ಒಂದು ಕಡೆ ಎಂಟ್ರ್ ಆದ್ವಿ. ಸಿಕ್ಕಾಬಿಟ್ಟೆ ಒಂದು ಅರ್ಧ kg ಕಾಯಿನ್ಸ್ ಆಗ್ಬಿಟ್ಟಿದೆ. ಹೆಂಗಾರು ಮಾಡಿ ಖಾಲಿ ಮಾಡಬೇಕು ನಾನೀಗ. ಒನ್ ಡೇ. ಓಕೆ, ಥ್ಯಾಂಕ್ ಯು. ಬನ್ನಿ ಪ್ರಯಾಣ ಮಾಡೋಣ. ಇಲ್ಲೊಂದು ಪಾರ್ಕಿಂಗು ಒನ್ ಡೇಗೆ 700 ಅಂತೆ. ಎಲ್ಲೊಂದು ಒಳ್ಳೆ ಜಾಗದ ನೋಡಿಬಿಟ್ಟು ಪಾರ್ಕಿಂಗ್ ಮಾಡೋದು. ಎಸ್, ಇಲ್ಲಿ ಪಾರ್ಕಿಂಗ್ ಆಯ್ತು ಕಾರು. ಈಗ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಇಳ್ಕೊಂಡು ಬನ್ನಿ ಪ್ರಯಾಣ ಮಾಡೋಣ. ಇಲ್ಲಿ ಬಂದು ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿದ ತಕ್ಷಣ ಅಲ್ಲಿ ನೋಡಿ ಪಾರ್ಕ್ ಕೆಳಗಡೆ ಹೆಂಗಿದೆ. ಬಾಬಾ ಉಲ್ಟಾ ಹರಿತಿದಲ್ರಿ, ಅಪ್ ಫ್ಲೋಯಿಂಗು. ಇಲ್ಲಿ ಡೌನ್ ಇದೆ, ಅಲ್ಲಿ ಮುಂದೆ ಅಪ್ ಇದೆ, ಉಲ್ಟಾ ಹರಿತಿದೆ. ಹಂಗೆ ಕಾಣ್ತಾ ಇದೆಯಲ್ಲ. ಕಿರಣ್ ಒಂದು ಮ್ಯಾಜಿಕ್ ತೋರಿಸ್ತೆ ಬನ್ನಿ. ಯು ಸಿ ದಿಸ್ ಇಸ್ ಗೋಯಿಂಗ್ ದ ರಿವರ್ಸ್ ಡೈರೆಕ್ಷನ್. ದಟ್ ಇಸ್ ದ ಡೌನ್ ಸ್ಟ್ರೀಮ್ ಆ್ಯಂಡ್ ದರ್ ಇಸ್ ದ ಅಪ್ ಹಿಲ್. ದ ವಾಟರ್ ಇಸ್ ಫ್ಲೋಯಿಂಗ್ ದ ಅಪೋಸಿಟ್ ಡೈರೆಕ್ಷನ್. ಸರ್ ರೈಟ್. ಮಾಹಿರ್ ನಗ್ತಾರೆ. ನಾನು ಅರ್ಥ ಆಯ್ತಿಲ್ಲ ನಿಮಗೆ? ಅಲ್ಲಲ್ಲ ಸರ್, ಅದು ಈಗ ನೋಡಿ ಕಿರಣ್, ಅಲ್ಲಿ ಡೌನ್ ಇದೆ, ಅಲ್ಲಿ ಅಪ್ ಇದೆ. ನೀರು ಅಪ್ಪಿಂದ ಡೌನ್ ಹೋಗ್ಬೇಕಲ್ಲ, ಇದು ಡೌನಿಂದ ಮೇಲೆ ಹೋಗ್ತಾ ಇದೆ. ಏಯ್ ಅಲ್ಲ, ಕಣ್ಣಲ್ಲಿ ನೋಡ್ರಿ ಕಾಣ್ತಾ ಇದೆ ಸರ್. ಇದು ಇಲ್ಲ ಅಪ್ಪಿದೆ ಅಷ್ಟೇ. ಅಲ್ಲ, ಡೌನ್ ಇದೆ. ಅಪ್ ನಾವು ಅಪ್ ಮೇಲೆ ಇದೀವಿ. ನಾವು ಇಲ್ಲ ಅಪ್ಪಿದೆ ಸರ್, ಇಲ್ಲಿಂಗಿದೆ. ಹಂಗಲ್ಲ, ನಾವು ಅಪ್ ಮೇಲೆ ನಿಂತ್ಕೊಂಡಿದ್ದೀವಿ, ಅದು ಕೆಳಗಡೆ ಇದೆ. ಬಟ್ ಡೌನಲ್ಲಿದೆ, ಅಪ್ ಅಲ್ಲಿದೆ, ಉಲ್ಟಾ ಹರಿತಾ ಇದೆ ನದಿ. ಅದಕ್ಕೆ ಫೇಮಸ್ ರೀ ಇದು. ಹೌದಾ? ಕಿರಣ್ ಫುಲ್. ಅಲ್ಲಿ ಕಾರಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ಯಾರೋ ಒಂದು ಕಾರ್ ಹಿಂಗೆ ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ ಮಾಡಿ ಕೆಳಗಡೆ ನೋಡಿ, ಮೋಸ್ಟ್ಲಿ ನದಿಯಲ್ಲಿ ಹೋಗ್ಬಿಟ್ಟು ಶೂದ ಹಂಗೆ ಹಸೆ ಮಾಡ್ಕೊಂಡು ಬಂದ್ಬಿಟ್ಟಾರೆ ಅನ್ಸುತ್ತಾ ಇದೆ. ಮಹಿರ್, ಯು ನೋ ವಾಟ್ ಇಸ್ ನೇಮ್? ನೋ, ಯು ಟೆಲ್ ಹಿಮ್. ಜಸ್ಟ್ ಟೋಲ್ಡ್ ರೈಟ್? ಕಿರಿನ್. ಹೆಂಗೆ ಹೇಳಿದೆ ಅಂದರೆ ಹೆಸರು ಜಪನೀಸಲ್ಲಿ ಒಂದು ಫೇಮಸ್ ಬಿಯರ್ ಇದೆ. ಇಟ್ಸ್ ಕಿರಿನ್. ಹಿಸ್ ನೇಮ್ ಇಸ್ ಕಿರಣ್. ದಟ್ಸ್ ಇಟ್. ವೆರಿ ಯಾ ಈಸಿ ಟು ರಿಮೆಂಬರ್. ದಟ್ ಇಸ್ ಕಿರಣ್. ಐ ಆಮ್ ಕಿರಣ್. ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಮೇನ್ ಅಂದರೆ ಅದು ರೆಡ್ ಕಲರ್ ಬ್ರಿಡ್ಜ್ ನಾನು ತೋರಿಸ್ದಲ್ಲ ಕಾರಲ್ಲಿ ಬರ್ಬೇಕಾರೆ. ಬ್ರಿಡ್ಜ್ ಅಂತ ಒಂಥರ ಹಾಗೆ ಮಾಡಿ ಕೈ ಮಾಡಿ ತೋರಿಸ್ದಲ್ಲ. ಈಗ ಆರಾಮಾಗಿ ಕೂಲಾಗಿ ಪೇಷೆಂಟ್ ಉಳ್ಕೊಂಡು ಅಲ್ಲಿ ಆರಾಮಾಗಿ ಬ್ರಿಡ್ಜ್ ಮೇಲೆ ಹೋಗಿ ನಿಂತ್ಕೊಂಡು ಇವರು ಡ್ರೋನ್ ಹಾರಿಸ್ತಾರೆ. ಅದು ಡ್ರೋನ್ ಶಾಟು ಹಾಕಿರ್ತೀನಿ. ಆಮೇಲೆ ಇದೆಲ್ಲ ತೋರಿಸ್ತೀನಿ. ಬನ್ನಿ, ಅಡ್ವಾನ್ಸ್ ಆಗಿ ಯಾಕೆ ನಾವು ಇದು ಮಾಡೋಣ. ಸರ್ ಖುಷಿ ಏನು ಹೇಳಿ, ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಒಂಥರ ಖುಷಿ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ, ಸೂಪರ್ ಆಗಿದೆ ಕ್ಲೈಮೇಟ್ ಮಾತ್ರ. ನಾನು ಮಳೆ ಅಂತ ಇತ್ತು. ಇಲ್ಲಿ ನೋಡಿ, ಬ್ಯೂಟಿಫುಲ್. ಏನಿದೆ ರೀ ಇದು, ಅಮೇಝಿಂಗ್, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಂಥಲ್ಲಿ ಈ ಥರ ರೋಡು, ಈ ಥರ ಏರಿಯಾದಲ್ಲಿ ಈ ಥರ ಮನೆ ಮಾಡ್ಕೊಂಡಿದ್ರು ಎಷ್ಟು ಖುಷಿ ಅಲ್ಲ, ಅವ್ರು ಎಷ್ಟು ಲಕ್ಕಿ ಅಂತ ಹೇಳ್ಬೋದು. ಬಟ್ ಏನಾಗುತ್ತೆ ಅಂದರೆ ಅದು ಬೋರಾಗಿಬಿಡುತ್ತೆ. ಮತ್ತು ನಮ್ಮ ಸಿಟಿ ಲೈಫೇ ಬೇಕು ಅಷ್ಟೇ. ಯಾವಾಗ ಒಂದು ಸಲ ಒಂದು ವೀಕೆಂಡ್ ಬಂದು ಈ ಥರ ಮನೆಯಲ್ಲಿ ಎಂಜಾಯ್ ಮಾಡಿ ಹೋಗಕ್ಕಷ್ಟೇ ಮಜಾ. ಡೈಲಿ 24 ತಾಸು ಅಲ್ಲೇ ಇರ್ತೀನಪ್ಪ ಅಂದರೆ ನನಗಾಗಲ್ಲ. ನೋಡಿ ಅವ್ರೇ ನೋಡಿ ಸಖತ್ ಹೋಗ್ತಾಯಿದ್ದಾರೆ. ವಾವ್, ನನಗೂ ಇಷ್ಟ ರೀ ಬೈಕು ಓಡಿಸ್ಬೇಕಂತ. ಬಟ್ ನಂತರ ಲೈಸೆನ್ಸೇ ಇಲ್ಲ, ಬೈಕ್ ಲೈಸೆನ್ಸೇ ಇಲ್ಲ. ಈ ನಿಕ್ಕೋ ಸಿಟಿಯಲ್ಲಿ 3 ಅಟ್ರಾಕ್ಷನ್ ಇದೆ, ಅದು ಮಸ್ಟ್ ವಿಸಿಟ್ ಅಂತೆ. ಒಂದು ಬಂದುಬಿಟ್ಟು ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಹೋಗ್ತೇವೆ ನಾವೀಗ. ಸೆಕೆಂಡ್ ಬಂದುಬಿಟ್ಟು ಒಂದು ದೇವಸ್ಥಾನ ಇದೆ. ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ಡೆಕ್ ಅಂತ ಇದೆ. ಸೊ ಅದು 3 ನಾವು ಇಟ್ಕೊಂಡು ಬರ್ತಾಯಿದ್ದೀವಿ ಇವತ್ತು. ಬನ್ನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಕೆಳಗಡೆ ಯಾರೋ ಅಲ್ಲಿ ದೂರ ಫಾರಿನರ್ಸ್ ಯಾರೋ ಇದ್ದಾರೆ. ಏನು ಸರ್ ಇದು, ಸಾಕಾಗಿದೆ ನೀರು ಮಾತ್ರ. ವಾಹ್,
ಏನು ಕ್ಲೀನಾಗಿದೆ ಗೊತ್ತಾ ಇದು. ವಾ 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 ಸೂಪರಾಗಿದೆ, ಚೆನ್ನಾಗಿದೆ. ಬಾ ಮೇಲಿಂದ ಅಲ್ಲಿಂದ ಡೈವ್ ಹೊಡೆದ್ರೆ ಆ ಥರ ಡಮ್ ಅಂದ್ಬಿಡೋದು, ಯಾಕಂದರೆ ಅಷ್ಟು ಆಳ ಎಲ್ಲ ಅಲ್ಲಿ. ನೀರು ಮಾತ್ರ ಕ್ಲೀನಾಗಿದೆ. ಯಾರೂ ಸ್ವಿಮ್ ಮಾಡ್ತಾಯಿಲ್ಲ, ಬಟ್ಟೆ ಒಗಿತಾ ಇಲ್ಲ, ಶಾಂಪು ಗಿಂಪು ಹಚ್ಕೊಂಡು ಸ್ನಾನ ಮಾಡಿ ನೇಚರ್ ಹಾಳು ಮಾಡ್ತಾಯಿಲ್ಲ. ಅಂದರೆ ಬರಲಿ, ನದಿ ಸ್ನಾನ ಇರಲಿ, ನದಿಯಲ್ಲಿ ಡುಮ್ಕಿ ಹೊಡೀರಿ, ಬಟ್ ಸೋಪು ಸ್ನಾನ ಹಾಕ್ಕೊಂಡು ಅದು ಹಳೆ ಅಂಡರ್ವೇರು ಬನೇನು ಅಲ್ಲೇ ಬಿಸಾಡಿ ಗಲೀಜು ಮಾಡಿಬಿಡಿ. ಇದು ಅದಕ್ಕೋಸ್ಕರನೇ ಇಲ್ಲಿ ಸ್ವಿಮ್ಮಿಂಗು ಸ್ನಾನ ಎಲ್ಲ ಅಲೋ ಮಾಡೋಲ್ಲ. ಸ್ಟ್ರಿಕ್ಟ್ಲಿ ನಾಟ್ ಪ್ರೊಹಿಬಿಟೆಡ್ ಅಂತ ಹೇಳ್ತಾರೆ. ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ನಾಟ್ ಪ್ರೊಹಿಬಿಟೆಡ್ ಅಲ್ಲ. ನಂದು ಇಂಗ್ಲೀಷ್ ಎಲ್ಲ ಹೋಗ್ತಾ ಇದೆ, ಬಿಟ್ಟು ಬ್ರಿಟಿಷ್ ಲ್ಯಾಂಗ್ವೇಜ್ ಅಂತ ಒಂದು ಹಳ್ಳ ಹಿಡಿತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಬ್ರಿಡ್ಜು. ಸೂಪರಾಗಿದೆ ನೋಡಿ ಬ್ರಿಡ್ಜ್ ಮಾತ್ರ. ಅಲ್ಲಿ ಮೇಲೆ ಹೋಗೋಣ, ಹಳೇ ಕಾಲದ ಬ್ರಿಡ್ಜ್ ಅಂತಿದ್ದು, ಅಲ್ಲಿ ಹೋಗೋಣ ಮೇಲೆ. ಇದೆ ವ್ಯೂ ಸೂಪರಾಗಿದೆ. ಆ ನದಿ ಎಲ್ಲ ನೀರೆಷ್ಟು ಕ್ಲೀನಾಗಿದೆ ಅಂದರೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ. ನೀರು ಏನು ಕ್ಲಿಯರ್ ಇದೆ, ಇದು ಸೂಪರಾಗಿದೆ ನೋಡಿ. ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲೆಲ್ಲ ನೋಡಿ ಸ್ನೇಹಿತರೆ. ಈ ವ್ಯೂ ಮಾತ್ರ ಸೂಪರಾಗಿದೆ. ತುಂಬ ಕ್ಲೀನ್ ಮೇಂಟೈನ್ ಮಾಡ್ತಿದ್ದಾರೆ, ಅದನ್ನು ಮೆಚ್ಚಬೇಕು ರೀ. ಎಲ್ಲಿ ಕ್ಲೀನ್ ಇರುತ್ತೆ ಲಕ್ಷ್ಮಿ ಇರುತ್ತೆ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಅದೇ ಹೇಳ್ತೇನೆ ನಾನು. ತುಂಬ ಚೆನ್ನಾಗಿದೆ, ಸೂಪರಾಗಿದೆ ನೋಡಿ. ಬ್ರಿಡ್ಜ್ ಮೇಲೆ ಹೋಗ್ಬೇಕಂದ್ರೆ ಈ ಥರ ಎಲ್ಲ ಚೈನ್ ಹಾಕ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೇಕಂತೆ. ನೋಡೋಣ ಎಷ್ಟಿದೆ ಟಿಕೆಟು ಏನು ಅಂತ. ಹೋಗೋಣ ಬನ್ನಿ. ಟಿಕೆಟ್ ಇದೆ, ಟಿಕೆಟ್ ತೊಗೊಂಡು ಹೋಗೋಣ. ಇಷ್ಟೆಲ್ಲ ಚೇಂಜ್ ಇದೆ. ಫಸ್ಟು ಚೇಂಜ್ ನೋಡಿ, ಇಷ್ಟೆಲ್ಲ ಚೇಂಜ್ ಇದೆ. ನೋಡೋಣ ಎಷ್ಟೆಷ್ಟಿದೆ. ಓಕೆ, ಸ್ಟೂಡೆಂಟ್ಸ್ ಇಸ್ 100, ಹೈಸ್ಕೂಲ್ಸ್ 200, ಯೂನಿವರ್ಸಿಟಿ ಅಡಲ್ಟ್ 300. ವಿ ಆರ್ 3 people. 900. Okay, I don't have 900. My friend is coming there. Okay. 900. Thank you. Mahir, it's one for you. And ಕಿರಣ್ ಬೇಗ ಬನ್ನಿ, ಟಿಕೆಟ್ ಇದೆ. ಕಿರಣ್ ಮಾತೇ ಮುಗಿಯಲ್ಲಪ್ಪ. ಕಿರಣ್ ಒಂದು ನಿಮಿಷ. ಕಿರಣ್, ನಮ್ಮ ಭಾರತದಲ್ಲಿ ಈ ಬದಲಾವಣೆ ಆಗುತ್ತೆ ಅಂತೀರಾ ಸರ್? ಆಗುತ್ತೆ. ಆಗುತ್ತಾ? ರಾಜಕಾರಣಿ ಇರೋರಿಗೂ ಅಂತೂ ಆಗಲ್ಲ. ಬನ್ನಿ ಸರ್, ಈ ಕಡೆ ಬನ್ನಿ. ಇದೆ ನೋಡಿ ಟಿಕೆಟು. ಆಮೇಲೆ ಇದು ಸಖತ್ತಾಗಿದೆ. ಒಂದು ಸೆಲ್ಫಿ ಹೊಡ್ಕೊಂಬಿಡೋಣ. ಇಲ್ಲಿಯೂ ಕೂಡ ಗಂಟೆ ಗಣೇಶ ಥರ ಒಂದಿನೋ ಗಂಟೆ ಕಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲೊಂದು ಗಂಟೆ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಗಂಟೆ ಇದು. ಕಿರಣ್, ಗಂಟೆ ಗಣೇಶ. ಹಾಂ, ಇದು ಹೆಬ್ಬಾಗಿಲು. ತುಂಬ ಚೆನ್ನಾಗಿದೆ ನೋಡಿ. ವಾವ್, ಇಲ್ಲಿ ಮಾತ್ರ ಅಮೇಜಿಗಿದ್ದೀರಿ. ಸೀನ್ ಮಾತ್ರ ವರ್ತ್. ತುಂಬ ವರ್ತ್. 300 ಕಿರಣ್ ಒಬ್ಬರಿಗೆ ಟಿಕೆಟು ವರ್ತು. ಅಂದರೆ ಸುಮ್ಮನೆ ಬ್ರಿಡ್ಜ್ ಮೇಲೆ ಕಾಲಿಟ್ಟು ಬರೋಕ್ಕೆ 300. ಇದು ನೋಡಿ, ಎಲ್ಲ ವಿಶ್ ಎಲ್ಲ ಮಾಡ್ತಾ ಈ ಥರ ಕಟ್ಟಿರ್ತಾರೆ. ಕೋರ್ಟ್ ಕೇಸ್ ಮುಗಿಲಿ, ಜಾಬ್ ಸಿಗಲಿ, ಗಂಡು ಮಗು ಆಗಲಿ, ಮದುವೆ ಆಗಲಿ ಅಂತ ಈ ಥರ ವಿಶ್ ಮಾಡಿರ್ತಾರೆ. ಪ್ಲಸ್ ಇಲ್ಲೂ ಒಂದು, ಆಮೇಲೆ ನಂದು ಲವ್ ಸಕ್ಸಸ್ ಆಗಲಿ, ಆ ಥರ ಎಲ್ಲ ನಮ್ಮ ಹುಡುಗಿಗೆ ಒಪ್ಕೊಳ್ಳಿ, ಅದೆಲ್ಲ ನೋಡಿ ಯಾರೋ ಹಾಕಿಬಿಟ್ಟಿದ್ದಾರೆ ಇಲ್ಲಿ. ಈ ಥರ ಇರುತ್ತೆ. ನನಗೀಗ ಇಲ್ಲಿ ಎಲ್ಲರೂ ಇರ್ತಾರಲ್ಲ, ವಿಡಿಯೋ ಫೋಟೋ ಎಲ್ಲ ತಗೋಬೋದಾ ಹೆಂಗೆ ಸರ್? ಅಲ್ಲ ಕಿರಣ್, ಅಲ್ಲಿಂದ ಬಂದು ಮತ್ತೆ 300 ಜಪನೀಸ್ ಏನು ಕೊಟ್ಟು ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಫೋಟೋ ತೆಗಿಬೇಡಂದ್ರೆ ನಾವೇನಿಲ್ಲ ಕೊತ್ತಂಬರಿ ಯಾರಕ್ಕೆ ಬಂದಿದ್ದಾವ? ಫೋಟೋ ಹೊಡ್ಕೊಳಕ್ಕೆ ನಾನು ದುಡ್ಡು ಕೊಟ್ಟು ಬಂದಿದ್ದಿಲ್ಲ ಸ್ಪೆಷಲಾಗಿ. ಏನು ಅಂತ ಮಾತಾಡೋದು ಹೆಂಗೆ? ಹೌದು, ಮತ್ತೆ ಎಷ್ಟು ಒಳ್ಳೆ ಸೀನ್ ಇದೆ ನೋಡಿ ಇದು. ಮತ್ತು ಈ ಸೀನಲ್ಲಿ ಸುಮ್ಮನೆ ಹಂಗೆ ಫೋಟೋ ಹೊಡಿಲಾರ್ದೆ ಸುಮ್ಮನೆ ಹಂಗೆ ಬಂದು ಹೋಗೋಕ್ಕಾಗುತ್ತಾ? ಮತ್ತು ಇಷ್ಟೇ ಸ್ನೇಹಿತರೆ, ಈ ಬ್ರಿಡ್ಜ್ ಕತೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಈ ಹೆಬ್ಬಾಗಿಲಿಂದಲ್ಲ, ಹೆಬ್ಬಾಗಿಲಿಂದ ಹೊರಗಡೆ ಹೋಗ್ಬಿಟ್ಟು ಆ ಗಂಟೆ ಗಣೇಶನ ಗಂಟೆ ಬಾರಿಸ್ಬೋದಂತೆ. ನೋಡೋಣ ಬನ್ನಿ. ಆ ಗಂಟೆ ಗಣೇಶನ ಗಂಟೆ ಬಾರಿಸ್ತೀನಿ ನಾನು. ಅಂದರೆ ಅಲ್ಲಿ ಹೇಳಿದರು, ಅಷ್ಟು ಟಣ್ ಅಂತ ಗಂಟೆ ಹೊಡೆಯಲ್ಲ ಇದು ನಮ್ಮ ಥರ. ಇವಾಗ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಅಂದರೆ, ಇದು ಬ್ರಿಡ್ಜ್ ಕತೆ ಮುಗೀತು. ಬ್ರಿಡ್ಜ್ ಕತೆ ಮುಗಿಸ್ಕೊಂಡು ಈ ಕಡೆ ರೋಡ್ ಕ್ರಾಸ್ ಮಾಡಿ ನಿಕ್ಕೋ ನ್ಯಾಷನಲ್ ಪಾರ್ಕ್ ಅಂತ ಹಾಕಿದ್ದಾರೆ. ಸೊ ಈಗ ನಿಕ್ಕೋ ನ್ಯಾಷನಲ್ ಪಾರ್ಕ್ ಅಂದರೆ ಮತ್ತೆ ಮೌಂಟೇನ್ ಕ್ಲೈಂಬಿಂಗ್ ಇರಬೇಕು ಗುರು. ಯಪ್ಪ ದೇವ್ರೆ, ಅದೊಂದು ಆಗಲ್ಲ ನಮಗೆ. ಕಿರಣ್, ಮೌಂಟೇನ್ ಕ್ಲೈಂಬಿಂಗ್ ಇದೆ. ಏನು ಮಾಡೋಕ್ಕಾಗಲ್ಲ, ಇದಷ್ಟೇ. ನೋಡೋಣ ಚೆನ್ನಾಗಿರುತ್ತೆ. ಹೋಗೋಣ. ಬಟ್ ಇದು ಸಿಗ್ನಲ್ ಇದೆಯಲ್ಲ, ಸಿಗ್ನಲ್ ಮುಗಿಲಿ. ಯಾಕಂದ್ರೆ ಟಕ್ಕಂತ ಜಂಪ್ ಮಾಡಿ ಓಡೋಂಗಿಲ್ಲ. ಆ ಥರ ಮಾಡೋಂಗಿಲ್ಲ. ಇದೆ ಆ ಗಾಡಿ, ಏನಕ್ಕಂದ್ರೆ ಆ ನಾಯಿಗಳು ಸುಸ್ತಾದರೆ ಆ ಗಾಡೀಲಿ ಹಾಕೊಂಡು ದಪ್ಕೊಂಡು ಹೋಗೋಕ್ಕೆ, ನಾಯಿಗಳಿಗೂ ಸುಸ್ತಾಗಬಾರ್ದು ಅಂತ. ಬನ್ನಿ ಹೋಗೋಣ. ಈಗ ಇಲ್ಲಿಂದ ವರ್ಲ್ಡ್ ಹೆರಿಟೇಜ್ ಶ್ರೈನ್ಸ್ ಆ್ಯಂಡ್ ಟೆಂಪಲ್ಸ್ ಆಫ್ ನಿಕ್ಕೋ ಅಂತೆ. ಬನ್ನಿ ಹೋಗೋಣ. ಸ್ಟಾರ್ಟ್ ಆಯಿತು.
ಮೌಂಟೇನ್ ಕ್ಲೈಂಬಿಂಗ್. ಅಯ್ಯೋ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕೀಗ. ಕೆಳಗಡೆಯಿಂದ ಮೆಟ್ಲ ಹತ್ತಿ ಮೇಲೆ ಬಂದು ಇಕ್ಕಂತ ಹಿಂಗೆ ಇಣಿಕ್ ನೋಡಿದರೆ ಈ ಥರ ಕಾಣುತ್ತೆ ನೋಡಿ. ಬನ್ನಿ ನಾನು ಮುಂದೆ ಹೋಗ್ಬಿಟ್ಟು ಕ್ಲೀನಾಗಿ ತೋರಿಸ್ತೀನಿ. ಮೋಸ್ಟ್ಲಿ ನಾನು ಇಣಿಕಾಕಿ ನೋಡಿದಲ್ಲ, ಈ ದೇವಸ್ಥಾನದಲ್ಲಿ ರಿನೋವೇಷನ್ ನಡೀತಾ ಇದೆ ನೋಡಿ. ಈ ಥರ ರಿನೋವೇಷನ್ ನಡೀತಾ ಇದೆ. ಇನ್ನೂ ಮೇಲೆ ಹೋಗ್ಬೇಕು ಗುರು. ನಾನು ಇದೆ ಅಂದ್ಕೊಂಡು ಖುಷಿ ಆಗ್ಬಿಟ್ಟೆ. ಕಿರಣ್ ಇನ್ನೂ ಮೇಲೆ ಹೋಗ್ಬೇಕು ಕಿರಣ್. ಹಾಂ ಮೆಟ್ಲು ಹತ್ತತ್ತು ಹೋಗ್ಬೇಕು. 200 ಮೀಟ್ರ್ ಇದೆ. ಕಾಲು ದಾರಿನೂ ಇದೆ, ಕಾರ್ ದಾರಿನೂ ಇದೆ. ಇದು ನೋಡಿ ಎಲ್ಲ ಇದೇ ಥರ ಇದೆ ಇಲ್ಲಿ. ಆ ಕಡೆ ಕಾರ್ ಹೋಗೋಕ್ಕೆ, ಹಾಂ ಇಲ್ಲಿ ಕಾಲು ಹೋಗೋಕ್ಕೆ, ಅದು ವೀಲ್ ಚೇರ್ ಅವ್ರಿಗೆ ಇರ್ಬೋದು. ಕಿರಣ್ ನಾನು ಇಲ್ಲಿ ಬಂದ ತಕ್ಷಣ ಪ್ಲೇನ್ ಇದೆಯಲ್ಲ ಇಲ್ಲಿ ಅಂತ ನಾನು ಖುಷಿಯಾದರೆ, ಮೇಲೆ ನೋಡಿ ಇನ್ನೂ 1-2 ಮೈಲ್ಗಳಲ್ಲಿ ಹೋಗ್ಬೇಕು ಅನ್ಸುತ್ತೆ ಮೇಲೆ. ಇಲ್ಲೆಲ್ಲ ಮೋಸ್ಟ್ಲಿ ಅದೇ ಇರಬೇಕು. ಅವ್ರು ಯಾರೋ ಒಬ್ಬರು ಇದ್ದಾರಲ್ಲ ಸ್ಟ್ಯಾಚು ಮೇಲೆ, ಅವ್ರ ಹಿಂದ್ಗಡೆ ಕಡೆ ಆಗ್ತದೇನಾ. ಇದು ಕಿರಣ್, ಇದು ಟೆಂಪಲ್ ಅನಿಸ್ತಾ ಇಲ್ಲ, ಇದು ಏನೋ ಮ್ಯೂಸಿಯಂ ಥರ ಇದೆ. ಇಲ್ಲಿ ಮ್ಯೂಸಿಯಂ ಅಂತ ಬೋರ್ಡ್ ಹಾಕಿದ್ರು. ಹಾಂ ಆಮೇಲೆ ಕಿರಣ್ ಇಲ್ಲಿ ನೋಡಿ, ಉತ್ಸುನೋಮಿಯ ರಾಜ್ಯ ಸಂಸ್ಥೆ ಸಾರಿಗೆ ಅಲ್ಲ ಕಂಕು. ಅಲ್ಲಿದೆ ಟೆಂಪಲ್, ಸೊಕ್ಕಲಾಗಿದೆ ರೀ. ಬಂದಿದ್ದು ಸಾರ್ಥಕ ಆಯಿತು. ಹಿಂಗೆ ಹೋಗ್ಬೋದಲ್ಲ, ಕರೆಕ್ಟ್ ಹಿಂಗೆ ಹೋಗೋಣಲ್ಲ. ಸಾಕಾಗಿದೆ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಇದು ಮಾತ್ರ. ಕಿರಣ್ ನನಗೆ ಇಲ್ಲಿ ಇದೆಲ್ಲ ಬಂದ ತಕ್ಷಣ ಒಂದು ಫೀಲಿಂಗ್ ಆಯಿತು. ಯಾವ ಥರ ಫೀಲಿಂಗ್ ಅಂದರೆ ಸ್ಲೈಟಾಗಿ ಮೈಸೂರು ಧರ್ಮಸ್ಥಳ ಎದುರುಗಡೆ ಇಷ್ಟೆಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳಿರುತ್ತೆ. ಅಲ್ಲಿ ದೇವಸ್ಥಾನ ಇದೆ, ಆಮೇಲೆಲ್ಲ ಫ್ರೀ ಹೋಟೆಲು ಊಟ ಎಲ್ಲ ಇರುತ್ತೆ. ಆಮೇಲೆ ಅಲ್ಲಿ ಟಿಕೆಟ್ ಎಲ್ಲ ಇದೆ. ಸ್ವಲ್ಪ ಅದೇ ಥರ ಇದೆ, ಸ್ವಲ್ಪ ಚೇಂಜ್ ಇದೆ. ರಿಲೇಟ್ ಮಾಡ್ಕೋಬೋದು. ಚೆನ್ನಾಗಿದೆ. ಗ್ರೂಪ್ ಫೋಟೋ ಹೊಡ್ಸ್ಕೊತಿದ್ದಾರೆ. ಇಲ್ಲಿ ಟೂರ್ ಗೈಡ್ ಕರೆಕ್ಟ್ ನಂಬರ್ 8 ಫ್ಲ್ಯಾಗ್ ಇಟ್ಕೊಂಡು ಟೂರ್ ಗೈಡ್ ಇರಲ್ಲ. ಓಕೆ, ಬಟ್ ಒಳಗಡೆ ಗರ್ಭಗುಡಿಯಲ್ಲಿ ನಾನು ಮಾಡಲ್ಲ, ಅದೆಲ್ಲ ಅಲವ್ ಇರಲ್ಲ. ಇದೂ ನಾನು ಮಾಡಲ್ಲ, ಯಾಕಂದರೆ ಭಕ್ತಿಯಿಂದ ಬಂದು ಇಲ್ಲೇ ಹೋಗಿ. ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಗಂಧದ ಕಡ್ಡಿ ಹಚ್ಚಕ್ಕೆ ಇಲ್ಲೆಲ್ಲ ಇದೆ. ಏನು ಹಾಕಬೇಕು? ದುಡ್ಡು ಹಾಕ್ಬೇಕು ಕಿರಣ್, ದುಡ್ಡು ಹಾಕಬೇಕು ನಾವು. ಸುಮ್ಮನೆ ಎಲ್ಲ ಬರೀತಾರೆ. 100 ರೂಪಾಯಿ ಹಾಕಬೇಕು. ಇಲ್ಲಿ ಈ ದೇವಸ್ಥಾನ ಇದೆ. ದೇವಸ್ಥಾನ ಮುಂದೆ ದೊಡ್ಡ ಗಂಟೆ ಇದೆ. ದಿನ ಆ ಗಂಟೆಗೆ ಅಲ್ಲೊಂದು ರಾಡ್ ಇರುತ್ತೆ, ಅದು ಹಿಡ್ಕೊಂಡು ಡಾಮ್ ಅಂತ ಹೊಡಿತಾರೆ. ಎಷ್ಟು ಚೆನ್ನಾಗಿ ನೋಡಿ. ಬಂಗಾರದ್ದು ಕಳಸ ಏನಂತಾರೆ ಅದಕ್ಕೆ? ಮೇಲಿದೆಲ್ಲ ಬಂಗಾರದ್ದು ಕಳಸ ಅಂತಾರೆ, ಏನಂತಾರೆ ಅದಕ್ಕೆ? ಕಮೆಂಟಲ್ಲಿ ಹೇಳಿ. ಕಿರಣ್ ನೀವು ಹೇಳಿ ಏನಂತಾರೆ ಅದಕ್ಕೆ? ಕಳಸ ಗೋಪುರದ ಮೇಲೆ ಇಡೋದು. ಮತ್ತು ದೀಪಸ್ತಂಭ ಇಲ್ಲ ಸರ್. ದಯವಿಟ್ಟು ಕಮೆಂಟಲ್ಲಿ ಹೇಳಿ ಏನಂತಾರೆ ಅದಕ್ಕೆ. ಇದು ನೋಡಿ ಗಂಟೆ ಢಾಣ್, ಈ ಕಡೆ ಒಬ್ರು ಇರ್ತಾರೆ, ಆ ಕಡೆ ಒಬ್ರು ಇರ್ತಾರೆ. ಢಾಣ್ ಅಂತ ಗಂಟೆ ಹೊಡಿತಾನೇ ಇರ್ತಾರೆ ನೋಡಿ. ಇಲ್ಲೊಂದು ಇದನ್ನ, ಅಲ್ಲೊಂದಿದೆ. ಈಗ ಗಂಟೆ ಹೊಡಿತಾರಲ್ಲ ಕಿರಣ್, ಅದು ದೊಡ್ಡದಕ್ಕೆ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ? ಕಂಬ ಅಂತಾರ ಅಥವಾ ಏನಂತಾರೆ? ಕಮೆಂಟಲ್ಲಿ ಹೇಳಿ ಏನಂತಾರೆ ಅದಕ್ಕೆ. ಗಂಟೆ ಹೊಡೆಯೋ ಕಂಬ. ಏನು ಸಖತ್ತಾಗಿದೆ ಇದು. ರೆಡ್ ಆಗಿ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮತ್ತು ಅಲ್ಲಿ ಎಲ್ಲ ಕ್ಲೀನಾಗಿ ನೋಡಿ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ. ಇಲ್ಲಿ ಕಾಣ್ತದೆ ನೋಡಿ, ಆ ಟಾಯ್ಲೆಟ್ ಕೂಡ ದೇವಸ್ಥಾನ ಅಷ್ಟೇ ಇಲ್ಲದೆ ಕಟ್ಬಿಟ್ಟಿದ್ದಾರೆ. ಅದನ್ನು ಮೆಚ್ಚಬೇಕು ರೀ. ಅದು ಯಾವ ಸ್ಟ್ರಕ್ಚರ್ ಇರುತ್ತೆ ಅದೇ ಸ್ಟ್ರಕ್ಚರ್ ಎಲ್ಲ ಕಡೆ ಅದೇ ಪ್ರೊಪೋರ್ಷನಾಗಿ ಮೇಂಟೈನ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಈಗ ನಾವು ಹಿಂದ್ಗಡೆ ಬಂದ್ವಿ, ದೇವಸ್ಥಾನದ ಹಿಂದ್ಗಡೆ ಬಂದ್ವಿ. ಆಮೇಲೆ ಎಲ್ಲ ಬಂಗಾರ ಪೇಂಟ್ ಗೊತ್ತಾಗ್ತಲ್ಲ, ಪೇಂಟ್ ಇರಬೇಕು ಮೋಸ್ಟ್ಲಿ. ಅದು ಬಂಗಾರ ಅಂದರೆ ನಮ್ಮೂರಲ್ಲಿ ಮಾತ್ರ ಇರ್ತವೆ ಬಂಗಾರ ಹಿಂಗಂತೆಲ್ಲ. ಕಿರಣ್, ನಾವು ಈ ದೇವಸ್ಥಾನ ಬರೋಕ್ಕಿಂತ ಮುಂಚೆ ಒಂದು ಬ್ರಿಡ್ಜ್ ನೋಡಿದ್ವಲ್ಲ, ನೀವೆಲ್ಲ ಡ್ರೋನ್ ಶಾಟ್ ಎಲ್ಲ ಮಾಡಿದ್ರಿ, ನಾನು ಡಾನ್ಸ್ ಮಾಡಿದೆ, ಎಲ್ಲ ಮಾಡಿದ್ರೆ. ಅದೇ ಬ್ರಿಡ್ಜು ದೇವಸ್ಥಾನ ಹತ್ರ ಒಂದು ಚಿಕ್ಕದಾಗಿ ಪುಟಾಣಿಯಾಗಿ ಮಾಡಿದ್ದಾರೆ ನೋಡಿ, ಚಿಕ್ಕದಾಗಿದೆ. ಇಲ್ಲಿ ಏನಪ್ಪ ಎಲ್ಲದಕ್ಕೂ ಹೋಗ್ಬೇಡಿ ಅನ್ನೋ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ಎಲ್ಲದಕ್ಕೂ ಬ್ಲಾಕ್ ಮಾಡಿದ್ದಾರೆ ನೋಡಿ. ಮೀನಾ ಬಂತು, ಏನೋ ತಿನ್ನಕ್ಕೆ ಕೊಟ್ರಪ್ಪ ಅದು ಅಂತೇಳಿ. ನೋ ಎಂಟರ್ ಹಾಕಿದ್ದಾರೆ. ಕ್ಲೀನಾಗಿದೆ ನೋಡಿ. ಇದಕ್ಕೂ ದುಡ್ಡು ಹಾಕ್ಬಿಟ್ಟು ಇಲ್ಲಿ ದುಡ್ಡು ಹಾಕಿ 100 ಏನು ದುಡ್ಡು ಹಾಕಿ ಆ ಕಾಳುಗಳು ಹಾಕೊಳ್ಳೋದು. ಈಗ ಈ ಥರ ಇದೆ ನೋಡಿ, ಎಲ್ಲದಕ್ಕೂ ನೋಡಿ ಸಿಸ್ಟಮೆಟಿಕ್ ಆಗಿದೆ. ಇದು ಯಾಕೋ ನೋಡೋಕ್ಕೋದ್ರೆ ಪಾರ್ಕಿಂಗ್ ಫ್ರೀ ಇರಂಗೆ ಕಾಣಿಸ್ತಾ ಇದೆ. ಫ್ರೀ ಇದ್ದಿದ್ರೆ ಇಲ್ಲೇ ಹಾಕ್ಬೋದಿತ್ತಲ್ವ, ಅಲ್ಲೇ ಹಾಕಿ 700 ದುಡ್ಡು. ಅಲ್ಲಿ ನಮ್ಮ ಮಾಮ ನಿಂತ್ಕೊಂಡಿದ್ದಾನೆ. ಹೌದಾ? ಅಯ್ಯೋ, ಭಾರತ ದೇಶ ಬಿಟ್ಟು ಬೇರೆ ಯಾವ ದೇಶದಲ್ಲಿ ಏನು ಫ್ರೀ ಇಲ್ಲ.
ನಮ್ಮಲ್ಲಿ ಮಾತ್ರ ಫ್ರೀ 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 ಎಲ್ಲ ಫ್ರೀ ಸ್ಕೀಮ್ಗಳೆಲ್ಲ ಬರೀ ಫ್ರೀ ನಮ್ಮ ದೇಶದಲ್ಲಿ ಮಾತ್ರ ಇರೋದು. ಹೋದ್ರೆ ನಾವು ಆ್ಯಕ್ಚುಲಿ ನಮ್ಮ ಭಾರತ ದೇಶ ಚಂದ, ಫ್ರೀಡಮ್, ನಿಜವಾದ ಫ್ರೀಡಮ್ ಇರೋದು ನಮ್ಮಲ್ಲೇ. ಓವರ್ ಫ್ರೀಡಮ್, ಓವರ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಓವರ್ ಫ್ರೀಡಮ್ ಇದೆ. ಬಟ್ ಏನು ಅದನ್ನೊಂಚೂರು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಬಿಟ್ರೆ ನಾವು ಇನ್ನೂ ಎಲ್ಲೋ ಹೋಗ್ಬೋದು, ಎಲ್ಲ ದೇಶಗಳಿಗಿಂತ ಮುಂದೆ ಹೋಗ್ಬೋದು ನಾವು. ನೋಡಿ ನಮ್ಮ ಮಾಮ ಹೆಂಗೆ ಫ್ಲಾಗ್ ಇಟ್ಕೊಂಡು ವೈಟ್ ಕಲರ್ ಶರ್ಟ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಪಾರ್ಕಿಂಗ್ ದುಡ್ಡು ವಸೂಲಿ ಮಾಡೋಕ್ಕೆ. ಇದು ನೋಡಿ ಒಂದು ಚಿಕ್ಕ ಪಾಂಡ್ ಮಾಡಿದ್ದಾರೆ. ಈ ಪಾಂಡ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲ ಕೂತ್ಕೊಂಡು ಈ ಲೋಟದಲ್ಲಿ ಕೈ ಕಾಲು ಮತ್ತು ಬಾಯಿಗೆಲ್ಲ ಕ್ಲೀನಾಗಿ ಮಾಡಿಕೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಲ್ಲಿ ನೋಡಿ. ಅದಕ್ಕೋಸ್ಕರ ಈ ಥರ ಚಿಕ್ಕದನ್ನು ಪಾಂಡ್ ಮಾಡಿದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ನಮ್ಮ ಪದ್ಧತಿ ಇದೆಯಲ್ರಿ, ಅದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಬೇರೆದವರೆಲ್ಲ ಬಂದು ಈ ಥರ ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸ್ಲೋ ಮೊಬಿಲಿಟಿ ಎಷ್ಟು ಚೆನ್ನಾಗಿದೆ ಇದು ಬಸ್ಸು. ನೋಡಿ ಎಷ್ಟು ಗಾಲಿ ಇದೆ, ಇದಕ್ಕೆ 5 ಗಾಲಿ ಇದೆ. ಈ ಕಡೆ 5 ಗಾಡಿ, ಆ ಕಡೆ 5 ಗಾಲಿ. ಏನು ಅಮೇಜಿಗಿದೆ ಇದು, ಚೆನ್ನಾಗಿದೆ ಇದು. 200 ಏನಂತೆ ಟೂರಿಸ್ಟ್ಗಳಿಗೆ. ಎನಿವನ್ ಕ್ಯಾನ್ ರೈಡ್ ದಿಸ್ ಬಸ್ ಅಂತೆ. ಎನಿವನ್ ಕ್ಯಾನ್ ರೈಡ್ ದಿಸ್ ಬಸ್. ಓ ಅಂದರೆ ಯಾರು ಬೇಕಾದ್ರೆ ಹತ್ಕೊಂಡು ಕುತ್ಕೋಬೋದು ಅಂತ. ಇದು ನಾನು ಗಾಡಿ ಓಡಿಸ್ಬೋದು ಅಂದ್ಕೊಂಡಿದ್ದೆ ನಾನು. ಚೆನ್ನಾಗೈತೆ ಇದು, ತುಂಬ ಕ್ಯೂಟಾಗಿದೆ. ಬ್ಯೂಟಿಫುಲ್ ಆಗಿದೆ. ಈಗ ನಾನು ಕಿರಣ್ ಟೆಂಪಲ್ ರನ್ ಮಾಡಾಯಿತು. ಟೆಂಪಲ್ ರನ್ ಮಾಡಿದ ತಕ್ಷಣ ಇಲ್ಲಿಂದ ಈಗ ಇಳಿಜಾರಿ ಹೋಗ್ತಾ ಇದ್ದೀವಿ. ಈಗ ಕಾರ್ ಬಂದರೆ ಅಂತ ಹೋಗ್ಬೋದು. ಕಾರೆಲ್ಲ ಸೈಕಲ್ಲು ಅಲ್ಲಿ ಹೋಗ್ಬೋದು. ಈ ಥರ ಹತ್ತಕ್ಕಾಗಲ್ಲ. ಬ್ರಿಡ್ಜ್ ಬಂತು ನಮ್ದು, ಅಲ್ಲೇ ಬ್ರಿಡ್ಜ್ ಇದೆಯಲ್ಲ ಅದೇ. ಕರೆಕ್ಟ್, ಚೆನ್ನಾಗಿದೆ. ಮೇಲಿಂದ ದೇವಸ್ಥಾನ ನೋಡ್ಕೊಂಡು ಬಂದ ತಕ್ಷಣ ಈ ಬ್ರಿಡ್ಜ್ ನೋಡಿ, ಹಳೇ ಕಾಲದ ಬ್ರಿಡ್ಜ್ ಇದು. ತುಂಬ ಚೆನ್ನಾಗಿ ಮಾಡಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ದುಡ್ಡೊಂದು ಇಟ್ಟಿದ್ದಾರೆ, ಅದೊಂದು ಇಂಪಾರ್ಟೆಂಟು. ಮೇನ್ ಅಂದರೆ ಎಲ್ಲದಕ್ಕೂ ಫ್ರೀ ಬಿಟ್ಬಿಟ್ಟ ತಕ್ಷಣ ಏನಾಗುತ್ತೆ, ಅಲ್ಲಿ ಫ್ರೀಯಾಗಿ ಗಲೀಜು ಮಾಡಿಬಿಡ್ತಾರೆ ಜನ. ಟಿಕೆಟ್ ಇಟ್ಬಿಟ್ರೆ ಗಲೀಜು ಮಾಡಲ್ಲ. ಅಲ್ಲಿ ತಿಂದು ಗುಟ್ಕಾ ಹೊಡೆದು, ಬಾಟ್ಲಿ ಇಡ್ಲಿಗೆ ಹೊಡೆದು, ಕೀಹೂ ಅಂತ ಕ್ಯಾಕಿ ಹೊಡೆದು ಅದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಪೊಲೀಸ್ ಬಂದುಬಿಟ್ರು ಆ ಕಿರಣ್ ಇಟ್ಕೊಂಡು ಹೋಗೋಕ್ಕೆ. ಸೀದಾ ಪೊಲೀಸ್ ಹಸ್ ಕಮ್, ದೇ ಸ್ಟಾಪ್ ದ ಕಾರ್, ದೇ ವಿಲ್ ಕ್ಯಾಚ್ ಕಿರಣ್ ಆ್ಯಂಡ್ ಟೇಕ್ ಹಿಮ್ ಅವೇ. ಕಿರಣ್, ಪೊಲೀಸ್ ನಿಮಗೋಸ್ಕರ ಬಂದಿದ್ದು. ಪೊಲೀಸನ್ನು ಇಟ್ಕೊಂಡು ಜೈಲಿಗೆ ಹಾಕ್ತಾರೆ ಈಗ. ಪೊಲೀಸು ನಿಮ್ಮನ್ನ ಇಟ್ಕೊಂಡು ಹೋಗಿ ಬರ್ತಾರೆ ಈಗ. ಹೌದು. ನಮ್ಮದು ನೆಕ್ಸ್ಟ್ ಪಯಣ ಬಂದ್ಬಿಟ್ಟು ವಾಟರ್ ಫಾಲ್ಸ್. ಅಲ್ಲಿ ಹೋಗ್ಬಿಟ್ಟು ತೋರಿಸೋಣ, ನಿಕ್ಕೋ ವಾಟರ್ ಫಾಲ್ಸ್.